ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾಮ್ ಅಶು ವ್ಲಾಗ್ಸ್. ಸೊ ಇವತ್ತು ಮತ್ತೆ ಇನ್ನೊಂದು ಕುಕ್ಕಿಂಗ್ ವ್ಲಾಗ್ ಜೊತೆ ಬಂದಿದ್ದೀರಿ. ಆದರೆ ಮಾಡ್ತಿರೋದು ನಾನಲ್ಲ. ಎಲ್ಲರ ಮಕ್ಳಿಗೂ ಅವ್ರವ್ರ ಕೈ ರುಚಿ ಅಂದರೆ ಅವ್ರ ಅಮ್ಮನ ಕೈ ರುಚಿನೇ ಅಲ್ವಾ. ಸೊ ಹೌದು, ಇವತ್ತು ಕೂಡ ನನ್ನ ವ್ಲಾಗಲ್ಲಿ ನನ್ನ ಅಮ್ಮ ಮಾಡ್ತಿರೋ ವಾಂಗಿಬಾತ್ ಹೋಮ್ ಮೇಡ್ ಪೌಡರ್ ಹೇಗೆ ಮಾಡ್ಕೊಳ್ಳೋಣ. ಸೊ ಎಲ್ಲರಿಗೂ ಅವ್ರವ್ರ ಅಮ್ಮನ ಕೈ ರುಚಿ ಅಂದರೆ ತುಂಬ ಇಷ್ಟ ಅಲ್ವಾ. ಹಾಗೆ ನನ್ನ ಅಮ್ಮ ಮಾಡೋ ಕೈ ರುಚಿ ಕೂಡ, ಅಡುಗೆಗಳ ಕೈ ರುಚಿ ಕೂಡ ನನಗೂ ಹಾಗೆ ತುಂಬ ಇಷ್ಟ. ಸೊ ಅದರಲ್ಲಿ ಒಂದು ಸೆಲೆಕ್ಟ್ ಮಾಡಬೇಕು ಅಂತ ಅಂದರೆ ವಾಂಗಿಬಾತ್ ಅಂತ ಹೇಳ್ಬಿಟ್ಟು, ಸೊ ಮನೇಲೇ ಹೇಗೆ ಪೌಡರ್ ಮಾಡಿಕೊಂಡು ಹೇಗೆ ಮನೇಲೇ ರೆಡಿ ಮಾಡ್ಕೊಳ್ಳೋದು ವಾಂಗಿಬಾತ್ನ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಸೊ ಇಂಗ್ರೀಡಿಯೆಂಟ್ಸು, ಮೇಕಿಂಗು ಎಲ್ಲ ಹೇಗಿರುತ್ತೆ ಅಂತ ಮುಂದೆ ನೋಡ್ಕೊಂಡು ಬನ್ನಿ. ಸೊ ಇಂಗ್ರೀಡಿಯೆಂಟ್ಸು ಉದ್ದಿನಬೇಳೆ, ಧನಿಯಾ, ಮೆಣಸು ಮತ್ತು ಕಡಲೆಬೇಳೆ, ಮತ್ತು ಇಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ, ಲವಂಗ ಇಲ್ಲ, ಚಕ್ಕೆ, ಮೊಗ್ಗು, ಏಲಕ್ಕಿ ಮತ್ತು ಜಾಪತ್ರೆ ಅಂತಾರಲ್ಲ ಅದು, ಮತ್ತು ಜೀರಿಗೆ, ಇಲ್ಲಿ ಒಣಮೆಣ್ಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ. ಸೊ ಇವಾಗ ಉರಿಯೋದು ಪ್ರೋಸೆಸ್ಸು ಮೇನ್. ಫಸ್ಟ್ ಇಲ್ಲಿ ಧನಿಯಾ, ಮೆಣಸು ಒಟ್ಟಿಗೆ ಹಾಕ್ಕೊಂಡಿದ್ದೀರಿ, ಮತ್ತು ಜೀರಿಗೆ ಎಲ್ಲ ಸ್ವಲ್ಪ ಘಮ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಇದು ಉದ್ದಿನಬೇಳೆ. ನೆಕ್ಸ್ಟ್ ಇದಕ್ಕೆ ಉದ್ದಿನಬೇಳೆ ಫುಲ್ ಕಲರ್ ಬರಬೇಕು, ಅವಾಗೆ ತುಂಬ ಟೇಸ್ಟ್ ಕೂಡ ಚೆನ್ನಾಗಿರೋದು. ಕಡಲೆಬೇಳೆ. ಸೊ ಕಡಲೆಬೇಳೆ ಕೂಡ ಅಷ್ಟೇ ಸ್ವಲ್ಪ ಸ್ಲೋ ಅದು, ಬಟ್ ಕಡಿಮೆ ಊರಲ್ಲೇ ಚೆನ್ನಾಗಿ ಉರಿಬೇಕು. ಮತ್ತು ಮಿಕ್ಕಿ ಸ್ಪೈಸಸ್ ಏನೇನಿತ್ತು ಅದೆಲ್ಲ, ಲವಂಗನೂ ಹಾಕ್ಕೊಂಡಿದ್ದಾರೆ ಒಂದು. ಅದಾದಮೇಲೆ ಬ್ಯಾಡಗೆ ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ, ಸ್ವಲ್ಪ ಆಯಿಲ್ ಹಾಕ್ಕೊಂಡು ಉರಿಬೇಕು. ಅದು ಸ್ವಲ್ಪ ನಿಮ್ಗೆ ಗೊತ್ತಾಗುತ್ತೆ ಉರಿಬೇಕಾದ್ರೇ ಅದು ಸ್ಮೆಲ್ಲು ಮತ್ತು ಅದು ಫ್ರೈ ಆಗಿರೋದು ಎಲ್ಲ. ಸೊ ಇದಕ್ಕೆ ಮೇನ್ ಬೇಕಾಗಿರೋದು ಉದ್ದ ಬದನೆಕಾಯಿ ಮತ್ತು ಕ್ಯಾಪ್ಸಿಕಮ್ ಹಾಕ್ತಾರೆ. ಹೌದು, ಯಾರು ಕ್ಯಾಪ್ಸಿಕಮ್ ಹಾಕೋದಿಲ್ಲ ನನಗೆ ತಿಳಿದಂಗೆ. ಸೊ ಕ್ಯಾಪ್ಸಿಕಮ್ ಹಾಕಿದ್ರೆ ತುಂಬ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಬದನೆಕಾಯಿ ಜೊತೆಗೆ ಕ್ಯಾಪ್ಸಿಕಮ್ ಅದು ಕೂಡ ಉದ್ದುದ್ದ ಹಚ್ಕೊಂಡು ಹಾಕೋಬೇಕು. ಅದಾದಮೇಲೆ ನಮ್ಮಪ್ಪ ಇಲ್ಲಿ ಒಣಕೊಬ್ಬರಿ ತುರಿತಿದ್ರಲ್ವ, ಅದಾದಮೇಲೆ ಎಲ್ಲ ಫುಲ್ಲು ಗ್ರೈಂಡ್ ಮಾಡ್ಕೋಬೇಕು. ಫುಲ್ಲು ಕಲರ್ ಫುಲ್ಲು ಸಾಫ್ಟಾಗಿ ಫ್ರೈ ಮಾಡ್ಕೋಬೇಕು. ಸೊ ಅದೆಲ್ಲ ಆದಮೇಲೆ ನೆಕ್ಸ್ಟು ಒಗ್ಗರಣೆ ಸಮಯ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಅದಾದಮೇಲೆ ಕಡಲೆಬೇಳೆ ಸ್ವಲ್ಪ ಬ್ರೌನಿಶ್ ಆದಮೇಲೆ ಕರ್ಬೇವಿನ ಸೊಪ್ಪು. ಅದಾದಮೇಲೆ ನಾವೇನು ಅಮ್ಮ ಏನು ಹಚ್ಚಿಟ್ಟಿದ್ರಲ್ಲ ಬದನೆಕಾಯಿ, ಸೊ ಸ್ವಲ್ಪ ದೊಡ್ಡದಾಗಿ ಹಾಕ್ತಾರೆ. ಅವಾಗೇನೆ ಇದು ಹೋಟೆಲ್ಸಲ್ಲೆಲ್ಲ ದೊಡ್ಡದಾಗೆ, ಮತ್ತು ಮದುವೆ ಮನೆಗಳಲ್ಲೆಲ್ಲ ಮಾಡ್ತಾರಲ್ಲ ಅವ್ರದ್ದು ನೋಡಿ ಸೇಮ್ ಇದೇ ಥರ ಇರುತ್ತೆ, ದೊಡ್ಡದಾಗಿ ಹಾಕ್ತಾರೆ. ಅದಕ್ಕೆ ಕ್ಯಾಪ್ಸಿಕಮ್ಮು ಎರಡು ಒಟ್ಟಿಗೆ ಹಾಕಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅರಿಶಿನನೂ ಹಾಕ್ಕೋಬೇಕು. ಅದಾದಮೇಲೆ ಎಲ್ಲ ಫ್ರೈ ಆದಮೇಲೆ ಬೆಲ್ಲ ಮತ್ತು ನೆನೆಸಿಟ್ಟಿರೋ ಹುಣಸೆಹಣ್ಣು ರಸ. ಸೊ ಮೇನ್ ಇದೆ ಅಲ್ವಾ ಮನೇಲಿ ಹೋಮ್ ಮೇಡ್ ಗೊಜ್ಜು ಅಂದರೆ ಮೇನ್ ಇದೇನೆ. ಸೊ ಇದೆಲ್ಲ ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಸ್ವಲ್ಪ ಫ್ರೈ ಆದಮೇಲೆ ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಅದಾದಮೇಲೆ ಏನು ಅಮ್ಮ ಪುಡಿ ಮಾಡಿಟ್ಟಿದ್ರಲ್ಲ ಮಿಕ್ಸಿ ಜಾರಲ್ಲಿ ನಾವು ಹುರ್ಕೊಂಡಿರೋ ಸ್ಪೈಸಸ್ ಎಲ್ಲನೂ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಕುದಿ ಬರಬೇಕು. ಅದು ಚೆನ್ನಾಗಿ ಕುದಿ ಬರೋವರೆಗೂ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲೇ ಇದೆಲ್ಲ ಮಾಡಬೇಕು. ಹೈ ಫ್ಲೇಮಲ್ಲಿ ಮಾಡಿದ್ರೆ ಸೀದ್ಬಿಡುತ್ತೆ. ಯಾಕಂದರೆ ಹುಣಸೆಹಣ್ಣು ಹಾಕಿರ್ತೀವಲ್ಲ, ಅದಕ್ಕೋಸ್ಕರ ಸ್ವಲ್ಪ ಆಯಿಲ್ ಇದು ಸ್ವಲ್ಪ ಜಾಸ್ತಿನೇ ಇಡ್ಸುತ್ತೆ. ನೋಡಿ ಈ ಥರ ಫುಲ್ಲು ಚೆನ್ನಾಗೆ ಕಲಸಿ ಆಮೇಲೆ ಇದು ಮಾಡಬೇಕು. ಸೊ ಮೊದಲೇ ವೈಟ್ ರೈಸ್ ಮಾಡಿಟ್ಕೊಡ್ತಾ ಅದಕ್ಕೆ ಈ ಗೊಜ್ಜು ಹಾಕಿ ಕಲಸಿ ಇಲ್ಲಿ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ನಮ್ಮ ಅಮ್ಮ ಏನೇ ಮಾಡೋ ನಾನು ನಮ್ಮ ಅಕ್ಕನೇ ಫಸ್ಟ್ ಟೇಸ್ಟ್ ಮಾಡೋದು. ಎಟ್ಲನ್ ರೆಡಿ? ಸೂಪರ್ ಸೂಪರ್. ಸೂಪರ್ ಸೂಪರಾ? ಇವಾಗ ನನ್ನ ಟರ್ನ್. ಆಲ್ವೇಸ್ ನಮ್ಮಮ್ಮ ಮಾಡೋ ವಾಂಗಿಬಾತೆ ಸೂಪರ್. ಫ್ರೆಂಡ್ಸ್, ನೋಡಿದ್ರಲ್ಲ, ಇದಾಗಿತ್ತು ನನ್ನ ಅಮ್ಮನ ಕೈ ರುಚಿ. ಸೊ ಇದೇ ಥರ ಸೇಮ್ ಇಂಗ್ರೀಡಿಯೆಂಟ್ಸು ನಿಮ್ಮನೆಯಲ್ಲೂ ಫ್ರೈ ಮಾಡಿ ವಾಂಗಿಬಾತ್ ಗೊಜ್ಜು ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಎಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಅಮ್ಮಂದಿರ ಕೈ ರುಚಿಯಲ್ಲಿ ಯಾವ್ಯಾವ ರೆಸಿಪಿ ನಿಮ್ಗೆ ಇಷ್ಟ ಅಂತ ಎಂದು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಫೈನಲಿ ಏನು ಮಾಡಬೇಕು ಅಂತ ಗೊತ್ತಲ್ಲ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಸ್ಯಾಮ್ ಅಶು ವ್ಲಾಗ್ಸ್. ಮತ್ತೆ ಸಿಗುವ. ಬಾಯ್.